ಪ್ರಕೃತಿಯ ನಿಯಮಗಳನ್ನ ಮೀರಿ ಸೃಷ್ಟಿಯ ಅತಿ ದೊಡ್ಡ ಶಕ್ತಿಯಾದ ಸೂರ್ಯನನ್ನೇ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಮಾನವ ಹೊರಟಿದ್ದಾನ. ಹೌದು, ಆಕಾಶದಲ್ಲಿ ಕೋಟ್ಯಂತರ ವರ್ಷಗಳಿಂದ ಉರಿಯುತ್ತಿರುವ ಸೂರ್ಯನ ಪ್ರಕ್ರಿಯೆಯನ್ನೇ ಭೂಮಿಯ ಮೇಲೆ ಮರು ಸೃಷ್ಟಿಸಲು ಚೀನಾ ಹೊರಟು ನಿಂತಿದೆ. 10 ಕೋಟಿ ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಿನ ತಾಪಮಾನದ ಪ್ಲಾಸ್ಮಾವನ್ನ -299 ಡಿಗ್ರಿ ಚಳಿಯಲ್ಲಿ 582 ಟನ್ ತೂಕದ ದೈತ್ಯ ಕಾಂತದ ಸಹಾಯದಿಂದ ಬಂಧಿಸಿಡುವ ಸಾಹಸಕ್ಕೆ ಚೀನಾ ಕೈ ಹಾಕಿದೆ. ಪ್ರಕೃತಿಯ ದೈವಿಕ ಶಕ್ತಿಗೆ ಸವಾಲು ಎಸೆಯುತ್ತಿರುವ ಚೀನಾದ ಈ ಕೃತಕ ಸೂರ್ಯ ಯೋಜನೆಯ ಅಸಲಿ ಸತ್ಯವೇನು? ಮನುಷ್ಯನ ಈ ಸಾಹಸ ಪ್ರಕೃತಿಯ ಮೇಲಿನ ಗೆಲುವ ಅಥವಾ ಅಪಾಯದ ಮುನ್ಸೂಚನೆಯ? 2030ರ ವೇಳೆಗೆ ಕೃತಕ ಸೂರ್ಯನ ಮೂಲಕ ವಿದ್ಯುತ್ ಉತ್ಪಾದಿಸುವ ಚೀನಾದ ಈ ರಹಸ್ಯ ಯೋಜನೆಯ ಅಸಲಿ ಸತ್ಯವೇನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಸೂರ್ಯನಿಗೆ ಟಾರ್ಚಾ ಅನ್ನುವ ಮಾತನ್ನ ನೀವೆಲ್ಲ ಕೇಳಿರಬಹುದು. ಆದ್ರೆ ಚೀನಾ ಸೂರ್ಯನಿಗೆ ಸೆಡ್ ಹೊಡೆಯೋದಕ್ಕೆ ಪ್ಲಾನ್ ಮಾಡಿದೆ. ಕೃತಕ ಸೂರ್ಯನನ್ನೇ ಸೃಷ್ಟಿ ಮಾಡೋದಕ್ಕೆ ಹೊರಟಿದೆ. ಭೂಮಿಯ ಮೇಲೆಯೇ 10 ಕೋಟಿ ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಿನ ತಾಪಮಾನ ಸೃಷ್ಟಿಯಾದ್ರೆ ಏನಾಗಬಹುದು ಗೊತ್ತಾ? ಜಗತ್ತಿನ ಯಾವುದೇ ವಸ್ತುವಾಗ್ಲಿ ಲೋಹವಾಗ್ಲಿ ಕ್ಷಣಾರ್ಧದಲ್ಲಿ ಆವಿಯಾಗಿ ಹೋಗುತ್ತೆ. ಆದ್ರೆ ಚೀನಾ ಈಗ ಅಂಥದ್ದೇ ಉರಿಯುವ ಪ್ಲಾಸ್ಮಾವನ್ನ ಗೋಡೆಗೆ ಮುಟ್ಟದಂತೆ ತಡೆದು ನಿಲ್ಲಿಸಲು 582 ಟನ್ ತೂಕದ 21 ಮೀಟರ್ ಉದ್ದದ ದೈತ್ಯ ಸೂಪರ್ ಕಂಡಕ್ಟಿವ್ ಮ್ಯಾಗ್ನೆಟ್ ಅನ್ನ ಸಿದ್ಧಪಡಿಸಿದೆ. ಆಕಾಶದಲ್ಲಿ ಉರಿಯುವ ಸೂರ್ಯನ ಶಕ್ತಿಯನ್ನ ಒಂದೇ ಒಂದು ದೈತ್ಯ ಯಂತ್ರದಲ್ಲಿ ಬಂಧಿಸಲು ಸಾಧ್ಯವೇ? ಚೀನಾ ಸಾಧ್ಯ ಅಂತ ತೋರಿಸ್ಕೊಟ್ಟಿದೆ. ಬರೋಬ್ಬರಿ 582 ಟನ್ ತೂಕದ 12 ಮೀಟರ್ ಅಗಲದ ಜಗತ್ತಿನ ಅತಿ ದೊಡ್ಡ ಕಾಂತವನ್ನ ತಯಾರಿಸಿ ಚೀನಾ ಹೊಸ ಇತಿಹಾಸ ಸೃಷ್ಟಿಸಿದೆ. 100 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ಪ್ಲಾಸ್ಮಾ ರಿಯಾಕ್ಟರ್ ಗೋಡೆಗೆ ತಾಗದಂತೆ ತಡೆಯಲು ಈ ಮ್ಯಾಗ್ನೆಟಿಕ್ ಫೀಲ್ಡ್ ಕೆಲಸ ಮಾಡಲಿದೆ. ಸ್ನೇಹಿತರೆ, ಇಡೀ ಪ್ರಪಂಚ ಇಂದು ಇಂಧನಕ್ಕಾಗಿ ಪಡುವ ಪಾಡು ನಿಮ್ಗೆಲ್ಲ ಗೊತ್ತೇ ಇದೆ. ಕಲ್ಲಿದ್ದಲು ಖಾಲಿ ಆಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರ್ತಾ ಇದೆ, ಪರಿಸರ ಮಾಲಿನ್ಯದಿಂದ ಭೂಮಿ ಕಾದು ಕೆಂಡವಾಗುತ್ತಿದೆ. ಈ ಹಂತದಲ್ಲಿ ಪ್ರಪಂಚದ ಪ್ರತಿ ರಾಷ್ಟ್ರವು ಪರ್ಯಾಯ ಇಂಧನಕ್ಕಾಗಿ ಹುಡುಕಾಟ ಮಾಡ್ತಾ ಇದೆ. ಆದರೆ ಚೀನಾ ಮಾತ್ರ ಎಲ್ರಿಗಿಂತ 10 ಹೆಜ್ಜೆ ಮುಂದೆ ಹೋಗಿ ನಮಗೆ ಸೂರ್ಯನಿಂದ ಸಿಗುವ ಶಕ್ತಿಯನ್ನೇ ಸ್ವತಃ ಭೂಮಿಯ ಮೇಲೆಯೇ ಉತ್ಪಾದಿಸಲು ಸಿದ್ಧವಾಗಿದೆ. ಇದನ್ನ ವಿಜ್ಞಾನಿಗಳು ಆರ್ಟಿಫಿಷಿಯಲ್ ಸನ್ ಅಥವಾ ಕೃತಕ ಸೂರ್ಯ ಅಂತ ಕರೀತಾರೆ. ಈ ಯೋಜನೆಯಲ್ಲಿ ಈಗ ಚೀನಾ ಜಗತ್ತೇ ಹುಬ್ಬೇರಿಸುವಂತಹ ಬೃಹತ್ ಮೈಲಿಗಲ್ಲನ್ನ ಸಾಧಿಸಿಬಿಟ್ಟಿದೆ. ಅದುವೇ 852 ಟನ್ ತೂಕದ ಸೂಪರ್ ಕಂಡಕ್ಟಿವ್ ಫ್ಯೂಸನ್ ಮ್ಯಾಗ್ನೆಟ್. ಈ ಸುದ್ದಿ ಕೇಳಿ ಜಗತ್ತಿನ ದೊಡ್ಡ ದೊಡ್ಡ ದೇಶಗಳೇ ಬೆಚ್ಚಿ ಬಿದ್ದಿವೆ. ಹಾಗಾದ್ರೆ ಏನಿದು ತಂತ್ರಜ್ಞಾನ? ಚೀನಾ ಇದನ್ನ ಹೇಗೆ ಸಾಧಿಸಿತು? ಸಂಪೂರ್ಣ ವಿವರವನ್ನ ಕೊಡ್ತಾ ಹೋಗ್ತೀವಿ. ಸ್ನೇಹಿತರೆ, ಮೊದಲು ನಾವು ಸೂರ್ಯನಲ್ಲಿ ಶಕ್ತಿ ಹೇಗೆ ಉತ್ಪತ್ತಿಯಾಗುತ್ತೆ ಅನ್ನೋದನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಸೂರ್ಯನ ಅಂತರಂಗದಲ್ಲಿ ನ್ಯೂಕ್ಲಿಯರ್ ಫ್ಯೂಸನ್ ಅಂದ್ರೆ ಹೈಡ್ರೋಜನ್ ಪರಮಾಣುಗಳು ಒಂದಕ್ಕೊಂದು ಬೆಸೆದು ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತೆ. ಇದರಲ್ಲಿ ಯಾವುದೇ ಕಾರ್ಬನ್ ಡೈಆಕ್ಸೈಡ್ ಮಾಲಿನ್ಯ ಇರೋದಿಲ್ಲ. ಇದೇ ಪ್ರಕ್ರಿಯೆಯನ್ನ ಭೂಮಿ ಮೇಲೆ ಮರುಸೃಷ್ಟಿಸೋದು ವಿಜ್ಞಾನಿಗಳಿಗೆ ದಶಕಗಳಿಂದ ದೊಡ್ಡ ಸವಾಲಾಗಿತ್ತು. ಯಾಕೊತ್ತಾ? ಯಾಕಂದ್ರೆ ಫ್ಯೂಷನ್ ಪ್ರಕ್ರಿಯೆ ನಡಿಬೇಕಾದ್ರೆ ತಾಪಮಾನ ಬರೋಬ್ಬರಿ 10 ಕೋಟಿ ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಿರಬೇಕು. ಯೋಚಿಸಿ ನೋಡಿ, 10 ಕೋಟಿ ಡಿಗ್ರಿ ಅಂದ್ರೆ ಸೂರ್ಯನ ಕೇಂದ್ರ ಭಾಗಕ್ಕಿಂತಲೂ ಹಲವು ಪಟ್ಟು ಹೆಚ್ಚು. ಅಷ್ಟೊಂದು ಭೀಕರ ತಾಪಮಾನದಲ್ಲಿ ಅನಿಲವು ಪ್ಲಾಸ್ಮಾ ಎಂಬ ಸ್ಥಿತಿಗೆ ತಲುಪುತ್ತೆ. ಆದ್ರೆ ಪ್ರಶ್ನೆ ಏನಂದ್ರೆ 10 ಕೋಟಿ ಡಿಗ್ರಿ ಕಾಯ್ದ ಪ್ಲಾಸ್ಮಾವನ್ನ ಯಾವ ಪಾತ್ರೆಯಲ್ಲಿ ಇಡಲು ಸಾಧ್ಯ? ಭೂಮಿ ಮೇಲಿರುವ ಯಾವುದೇ ಲೋಹವು ಆ ತಾಪಮಾನದಲ್ಲಿ ತಕ್ಷಣವೇ ಕರಗಿ ನೀರಾಗಿ ಹೋಗುತ್ತೆ. ಆಗ ವಿಜ್ಞಾನಿಗಳಿಗೆ ಹೊಳೆದದ್ದೇ ಕಾಂತೀಯ ಕ್ಷೇತ್ರದ ಕಲ್ಪನೆ. ಅಂದ್ರೆ ಪ್ಲಾಸ್ಮಾವನ್ನ ಯಾವುದೇ ಗೋಡೆಗೆ ಮುಟ್ಟದಂತೆ ಗಾಳಿಯಲ್ಲೇ ತಡೆದು ನಿಲ್ಲಿಸಲು ಅತಿ ಶಕ್ತಿಯುತವಾದ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು. ಆ ಕೆಲಸಕ್ಕಾಗಿಯೇ ಚೀನಾ ಈ ಜಗತ್ತಿನ ಅತಿ ದೊಡ್ಡ ಮ್ಯಾಗ್ನೆಟ್ ಅನ್ನ ನಿರ್ಮಿಸಿದೆ. ಈಗ ಆ ಮ್ಯಾಗ್ನೆಟ್ ನ ಅಸಲಿ ಸಾಮರ್ಥ್ಯ ಮತ್ತು ಗಾತ್ರವನ್ನ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಿ. ಚೀನಾದ ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ ಅಡಿಯಲ್ಲಿ ಬರುವ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಸ್ಮಾ ಫಿಸಿಕ್ಸ್ ವಿಜ್ಞಾನಿಗಳು ಈ ಟೊರೋಯಾಯ್ಡ್ ಫೀಲ್ಡ್ ಸೂಪರ್ ಕಂಡಕ್ಟಿಂಗ್ ಮ್ಯಾಗ್ನೆಟಿಂಗ್ ಅನ್ನ ಯಶಸ್ವಿಯಾಗಿ ನಿರ್ಮಿಸಿ ಪರೀಕ್ಷೆ ಮಾಡಿದ್ದಾರೆ. ಈ ಮ್ಯಾಗ್ನೆಟ್ ಇಂಗ್ಲಿಷ್ ನ ಡಿ ಆಕಾರದಲ್ಲಿದೆ. ಇದರ ಉದ್ದ ಎಷ್ಟು ಗೊತ್ತಾ? ಬರೋಬ್ಬರಿ 21 ಮೀಟರ್, ಅಗಲ 12 ಮೀಟರ್ ಮತ್ತು ಇದರ ತೂಕ ಬರೋಬ್ಬರಿ 582 ಟನ್.
ಅಂದ್ರೆ ಇಡೀ ಪ್ರಪಂಚವೇ ಸೇರಿ ಫ್ರಾನ್ಸ್ ನಲ್ಲಿ ನಿರ್ಮಿಸ್ತಾ ಇರುವ ಅಂತಾರಾಷ್ಟ್ರೀಯ ಫ್ಯೂಷನ್ ಯೋಜನೆ ITER ಗಿಂತಲೂ ಇದು ಗಾತ್ರದಲ್ಲಿ 1.3 ಪಟ್ಟು ದೊಡ್ಡದಾಗಿದೆ ಮತ್ತು 3 ಪಟ್ಟು ಹೆಚ್ಚು ಶಕ್ತಿಯನ್ನ ಸಂಗ್ರಹಿಸಿ ಇಡುವ ಸಾಮರ್ಥ್ಯವನ್ನ ಹೊಂದಿದೆ. ಆದರೆ ಈ ಮ್ಯಾಗ್ನೆಟಿಕ್ ಕೆಲಸ ಮಾಡಬೇಕಾದ್ರೆ ಹೊರಗಿನ ಉಷ್ಣತೆ ಎಷ್ಟಿರಬೇಕು ಗೊತ್ತಾ? -269 ಡಿಗ್ರಿ ಸೆಲ್ಸಿಯಸ್, ಅಂದ್ರೆ ಶೂನ್ಯ ತಾಪಮಾನಕ್ಕಿಂತ ತೀರಾ ಕಡಿಮೆ. ಒಳಗಡೆ 10 ಕೋಟಿ ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯ ಉರಿಯುವ ಪ್ಲಾಸ್ಮಾ ಇರುತ್ತೆ. ಆದರೆ ಅದನ್ನ ಹಿಡಿದಿಡುವ ಮ್ಯಾಗ್ನೆಟ್ -269 ಡಿಗ್ರಿ ಚಳಿಯಲ್ಲಿ ಕಾರ್ಯಾಚರಣೆ ನಡೆಸಬೇಕು. ಅಷ್ಟೇ ಅಲ್ಲ, ಇದು ಸತತವಾಗಿ 60 ವರ್ಷಗಳ ಕಾಲ ಯಾವುದೇ ತೊಂದರೆ ಇಲ್ಲದೆ ಕೆಲಸ ಮಾಡುವಂತೆ ವಿನ್ಯಾಸಗೊಳಿಸಲಾಗಿದೆ. ಸ್ನೇಹಿತರೆ, ಚೀನಾ ಈ ಯೋಜನೆಯಲ್ಲಿ ಸಾಧಿಸಿರುವ ಮತ್ತೊಂದು ದೈತ್ಯ ಸಾಧನೆ ಅಂದ್ರೆ ಸೆಂಟ್ರಲ್ ಸೋಲೆನಾಯ್ಡ್ ಕಾಯಿಲ್. ವಿಜ್ಞಾನಿಗಳು ಇದನ್ನ ಫ್ಯೂಷನ್ ರಿಯಾಕ್ಟರ್ನ ಹೃದಯ ಇದ್ದಂತೆ ಅಂತ ಕರೀತಾರೆ. ಕಾರ್ನಲ್ಲಿ ಸ್ಪಾರ್ಕ್ ಪ್ಲಗ್ ಹೇಗೆ ಇಂಜಿನ್ ಅನ್ನ ಚಾಲನೆ ಮಾಡುತ್ತದೆಯೋ ಹಾಗೆಯೇ ಈ ಕಾಯಿಲ್ ಪ್ಲಾಸ್ಮಾವನ್ನ ಹೊತ್ತಿಸಲು ಮತ್ತು ಸ್ಥಿರವಾಗಿಡಲು ಸಹಾಯ ಮಾಡುತ್ತೆ. ಇಲ್ಲಿ ಪ್ರಮುಖ ವಿಷಯ ಏನಂದ್ರೆ, ಈ ಇಡೀ ಯೋಜನೆಯಲ್ಲಿ ಬಳಸಲಾದ ಪ್ರತಿಯೊಂದು ವಸ್ತುವನ್ನ ಮತ್ತು ತಂತ್ರಜ್ಞಾನವನ್ನ ಚೀನಾ 100% ತನ್ನ ಸ್ವದೇಶಿ ಸಾಮರ್ಥ್ಯದಿಂದಲೇ ತಯಾರಿಸಿದೆ. ಅಂದ್ರೆ ವಿದೇಶಿ ಪೂರೈಕೆದಾರರ ಮೇಲಿನ ಅವಲಂಬನೆಯನ್ನ ಸಂಪೂರ್ಣವಾಗಿ ಕೊನೆಗೊಳಿಸಿದೆ. ಸತತ 6 ವರ್ಷಗಳ ನಿರಂತರ ಪರಿಶ್ರಮದ ಫಲವಾಗಿ ಚೀನಾ ಈ ಯೋಜನೆಯಲ್ಲಿ 47 ಪೇಟೆಂಟ್ಗಳನ್ನ ಮತ್ತು 25 ಕೈಗಾರಿಕಾ ಮಾನದಂಡಗಳನ್ನ ಪಡೆದುಕೊಂಡಿದೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಚೀನಾದ ಈಸ್ಟ್ ಕೃತಕ ಸೂರ್ಯ ರಿಯಾಕ್ಟರ್ 10 ಕೋಟಿ ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಸತತ 1066 ಸೆಕೆಂಡುಗಳ ಕಾಲ ಪ್ಲಾಸ್ಮಾವನ್ನ ಕಾಯ್ದುಕೊಂಡು ಹೊಸ ಜಾಗತಿಕ ದಾಖಲೆ ನಿರ್ಮಿಸಿತ್ತು. 1000 ಸೆಕೆಂಡ್ಗೂ ಹೆಚ್ಚು ಕಾಲ ಅಷ್ಟೊಂದು ತಾಪಮಾನ ಕಾಯ್ದುಕೊಳ್ಳೋದು ಸಣ್ಣ ಮಾತಲ್ಲ. ಹಾಗಾದ್ರೆ ಚೀನಾ ಯಾಕೆ ಇದಕ್ಕೆ ಇಷ್ಟೊಂದು ಶತಕೋಟಿ ಡಾಲರ್ ಹಣ ಮತ್ತು ಸಮಯವನ್ನ ಸುರಿತಾ ಇದೆ? ಇದರ ಹಿಂದಿರುವ ತಂತ್ರವೇನು? ಸರಳವಾಗಿ ಹೇಳಬೇಕಾದ್ರೆ, ಪ್ರಸ್ತುತ ಜಗತ್ನಲ್ಲಿರುವ ಅಣುಸ್ಥಾವರಗಳು ಅಪಾಯಕಾರಿ ವಿಕಿರಣ ತ್ಯಾಜ್ಯವನ್ನ ಉತ್ಪಾದಿಸುತ್ತೆ. ಆದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ತಂತ್ರಜ್ಞಾನದಲ್ಲಿ ಯಾವುದೇ ಹಾನಿಕಾರಕ ಕಾರ್ಬನ್ ಮಾಲಿನ್ಯವಾಗ್ಲಿ ಅತಿಯಾದ ವಿಕಿರಣ ತ್ಯಾಜ್ಯವಾಗ್ಲಿ ಇರೋದಿಲ್ಲ. ಇದು ಸಂಪೂರ್ಣವಾಗಿ ಶುದ್ಧ ಮತ್ತು ಬಹುತೇಕ ಅಪರಿಮಿತವಾದ ವಿದ್ಯುತ್ ಶಕ್ತಿಯನ್ನ ನೀಡುತ್ತದೆ. ಯಾರು ಇಂಧನ ಕ್ಷೇತ್ರದಲ್ಲಿ ಸಾರ್ವಭೌಮತ್ವ ಸಾಧಿಸುತ್ತಾರೋ ಅವರೇ ಭವಿಷ್ಯದ ಜಗತ್ತನ್ನ ಆಳ್ತಾರೆ. ಚೀನಾ ಇಂದು ಅಮೆರಿಕ ಮತ್ತು ಯುರೋಪ್ ಒಕ್ಕೂಟಕ್ಕೆ ಪೈಪೋಟಿ ನೀಡುತ್ತಾ ಇಂಧನ ಕ್ಷೇತ್ರದಲ್ಲಿ ಜಗತ್ತಿನ ನಾಯಕನಾಗಲು ಹೊರಟಿದೆ. ಆದರೆ ಇಲ್ಲೊಂದು ದೊಡ್ಡ ಸವಾಲಿದೆ. ವಿಜ್ಞಾನಿಗಳು ಎಷ್ಟೇ ದೊಡ್ಡ ಮ್ಯಾಗ್ನೆಟ್ ನಿರ್ಮಿಸಿದ್ರು ರಿಯಾಕ್ಟರ್ ಚಾಲನೆಗೆ ನಾವು ನೀಡುವ ವಿದ್ಯುತ್ ಶಕ್ತಿಗಿಂತ ಹೆಚ್ಚಿನ ವಿದ್ಯುತ್ ಶಕ್ತಿಯನ್ನ ಅದು ಹೊರಹಾಕಬೇಕು. ಜೊತೆಗೆ ರಿಯಾಕ್ಟರ್ನ ಪೂರ್ಣ ಜೋಡಣೆ ಹಾಗೂ ಸುದೀರ್ಘ ಅವಧಿಯ ಪರೀಕ್ಷೆಗಳು ಇನ್ನೂ ಕೂಡ ಬಾಕಿ ಇದೆ. ಹಾಗಾದ್ರೆ ಮುಂದೇನಾಗಬಹುದು? ಚೀನಾದ ಮುಂದಿನ ಹಾದಿ ಹೇಗಿದೆ? ಚೀನಾ ಈಗಾಗಲೇ ತನ್ನ 3 ಹಂತಗಳ ಸ್ಪಷ್ಟ ರೋಡ್ ಮ್ಯಾಪ್ ಅನ್ನ ಸಿದ್ಧಪಡಿಸಿಕೊಂಡಿದೆ. 2027ರ ಅಂತ್ಯದ ವೇಳೆಗೆ ತನ್ನ ಬರ್ನಿಂಗ್ ಪ್ಲಾಸ್ಮಾ ಎಕ್ಸ್ಪೆರಿಮೆಂಟಲ್ ಸೂಪರ್ ಕಂಡಕ್ಟಿವ್ ಟೋಕಾಮ್ಯಾಕ್ ಅನ್ನ ಪೂರ್ಣಗೊಳಿಸುವುದು, ಸರಿಸುಮಾರು 2030ರ ವೇಳೆಗೆ ಕೃತಕ ಸೂರ್ಯನ ಮೂಲಕ ಮೊದಲ ಬಾರಿಗೆ ವಾಣಿಜ್ಯ ಮಟ್ಟದ ವಿದ್ಯುತ್ ಉತ್ಪಾದನೆ ಪ್ರಾರಂಭಿಸುವುದು, ತದನಂತರ ಚೀನಾ ಫ್ಯೂಷನ್ ಇಂಜಿನಿಯರಿಂಗ್ ಡೆಮಾನ್ಸ್ಟ್ರೇಷನ್ ರಿಯಾಕ್ಟರ್ ಅನ್ನ ಸ್ಥಾಪಿಸಿ ಜಗತ್ತಿನ ಮೊದಲ ಫ್ಯೂಷನ್ ವಿದ್ಯುತ್ ಸ್ಥಾವರವನ್ನ ವಾಣಿಜ್ಯಿಕವಾಗಿ ಕಾರ್ಯಾಚರಣೆಗೆ ತರುವುದು. ಒಂದು ವೇಳೆ 2030ರ ವೇಳೆಗೆ ಚೀನಾ ಇದರಲ್ಲಿ ಸಂಪೂರ್ಣವಾಗಿ ಯಶಸ್ಸು ಕಂಡ್ರೆ ಜಗತ್ತಿನ ಇಂಧನ ಮಾರುಕಟ್ಟೆಯಲ್ಲಿ ಭಾರಿ ಕ್ರಾಂತಿಯಾಗಲಿದೆ. ಸ್ನೇಹಿತರೆ, ಪ್ರಕೃತಿಯ ನಿಯಮಗಳನ್ನ ಮೀರಿ ಸೂರ್ಯನ ಶಕ್ತಿಯನ್ನೇ ಕೈಯಲ್ಲಿ ಹಿಡಿದಿಡಲು ಹೊರಟಿರುವ ಮಾನವನ ಈ ಸಾಹಸ ನಿಜಕ್ಕೂ ಬೆರಗುಗೊಳಿಸುವಂತದ್ದು. ಚೀನಾ ನಿರ್ಮಿಸಿರುವ ಈ 582 ಟನ್ ತೂಕದ ಮ್ಯಾಗ್ನೆಟ್ ಕೇವಲ ಲೋಹದ ತುಂಡಲ್ಲ, ಅದು ಮಾನವನ ಅಪರಿಮಿತ ಬುದ್ಧಿವಂತಿಕೆಗೆ ಮತ್ತು ತಂತ್ರಜ್ಞಾನದ ಕ್ರಾಂತಿಗೆ ಹಿಡಿದ ಕೈಗನ್ನಡಿ. ಸಾಧ್ಯವಿಲ್ಲ ಎಂದು ಜಗತ್ತು ಅಂದುಕೊಂಡಿದ್ದನ್ನ ಸಾಧಿಸಿ ತೋರಿಸಲು ವಿಜ್ಞಾನಿಗಳು ದಿನರಾತ್ರಿ ಶ್ರಮಿಸ್ತಾ ಇದ್ದಾರೆ. ಭವಿಷ್ಯದಲ್ಲಿ ಉಚಿತ ಮತ್ತು ಮಾಲಿನ್ಯರಹಿತ ವಿದ್ಯುತ್ ಪ್ರತಿಯೊಬ್ಬರಿಗೂ ಸಿಗುವಂತಾದರೆ ಅದು ಇಡೀ ಮಾನವ ಕುಲಕ್ಕೆ ಸಿಗುವ ಬಹುದೊಡ್ಡ ಕೊಡುಗೆ ಆಗಿದೆ. ಸ್ನೇಹಿತರೆ, ಚೀನಾದ ಈ ಆರ್ಟಿಫಿಷಿಯಲ್ ಸನ್ ಮತ್ತು ವಿಶ್ವದ ಅತಿ ದೊಡ್ಡ ಮ್ಯಾಗ್ನೆಟ್ ಸೃಷ್ಟಿಯ ಬಗ್ಗೆ ನೀವೇನಂತೀರಿ? ಕೃತಕ ಸೂರ್ಯನ ಮೂಲಕ ವಿದ್ಯುತ್ ಉತ್ಪಾದಿಸುವ ಚೀನಾದ ಕನಸು 2030ರಲ್ಲಿ ನನಸಾಗಬಹುದಾ? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.